ಏನು ಸೋತ ಬಳಿಕ ಹತಾಶರಾಗಿ ಏನೋ ಒಂದು ಆರೋಪ ಮಾಡಿದ್ರಿ ಅಂಥದ್ದು ಯಾವುದೂ ಘಟನೆಗಳಲ್ಲಿ ನಡೆದಿದ್ದ ನಾವು ಅವ್ರ ಹೆಸರು ಮ್ಯಾಗ ಓಟ್ ಹಾಕಿದ್ರೆ ನೀನು ತಡೆಯಬಹುದಾಗಿತ್ತು, ಇದ್ರಲ್ಲ ರೀ ಅವರ ಅದನ್ನು ತಡೆದು ನಿಲ್ಲಿಸ್ಬೋದಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಈಗೆಲ್ಲ ಗೆದ್ದು ಬಂದ ಚುನಾವಣೆ ಆದ ಬಳಿಕ ಈಗ ಆರೋಪ ಮಾಡಿದ್ರೆ ಏನದೈತೆ? ಏನೂ ಆರೋಪ ಇಲ್ಲ, ಅದಕ್ಕೇನೂ ಹುರುಳಿಲ್ಲ, ಅಂಥದ್ದೇನೂ ನಾವು ಮಾಡಿಲ್ಲ. ನಿನ್ನೆ ತಾವೆಲ್ಲ ನೋಡಿದ್ದೀರಿ, ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ನಾವು ಸಾಧಿಸಿದ್ದೀವಿ. ಲಕ್ಷ್ಮಣ ಸವದಿಯವರು ನಾವು ನಮ್ಮ ನೇತೃತ್ವದೊಳಗೆ ರೈತ ಪ್ಯಾನಲ್ ಗೆದ್ದು ಬಂದಿದ್ದೀವಿ. 13ಕ್ಕೂ 13 ಸ್ಥಾನಗಳನ್ನು ಅತಿ ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆದ್ದಿದ್ದೀವಿ. ಅದಕ್ಕೆಲ್ಲ ಜನರ ಸಹಾಯ ಸಹಕಾರ ಮಾಡಿದ್ರೆ ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಜನ ನಮ್ಮ ಮೇಲೆ 20 ವರ್ಷದಿಂದ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವು ಆ ಥರ 20 ವರ್ಷದಿಂದ ಅಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಾಗಿ ಆ ಕಾರ್ಖಾನೆಯನ್ನು ಉನ್ನತಕ್ಕೆ ಏರಿಸಿ ನಡೆಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಮತ್ತೆ ಹೆಚ್ಚಿಗೆ ಇಡೀ ರಾಜ್ಯದಲ್ಲಿ 1ನೇ ನಂಬರ್ ಕಾರ್ಖಾನೆಯಾಗಿ ಬೆಳೆಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ.